ಹಲೋ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ನನ್ನ ಚಾನಲಿಗೆ ಯಾರ್ಯಾರು ಹೊಸ್ದಾಗಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ನಾನಿವತ್ತು ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದನ್ನ ಹೇಳತ್ತೀನಿ. ಡೊಣ್ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೋಬೇಕು, ಬೀಜ ಎಲ್ಲ ತೆಗಿಬೇಕು. ನಾನು ಹಂಗೆ ಒಂದು 2-3 ಬೀಜ ತಕ್ಕೊಂಡು ಅವು ಒಂದ್ರ ಮ್ಯಾಗ ಒಂದಿಟ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿನಿ ನಾನು ಎಟ್ ಎ ಟೈಮು. Intervention. Only in my crucial moments do they pay attention carefully. ಡೊಣ್ ಮೆಣಸಿನ್ಕಾಯಿ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಂಡೆ, ಕಟ್ ಮಾಡ್ಕೊಂಡೆ ಸೈಡಿಗೆ ಇಟ್ಕೊಂಡು ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತೀನಿ. ಉಳ್ಳಾಗಡ್ಡಿನ ಸೇಮ್ ಸಣ್ಣಗೆ ಕಟ್ ಮಾಡ್ಕೋಬೇಕು. But something deep within, something lets me emerge from my cocoon. I have to right in front of me. ನಾ ಭಾಳ ಸಣ್ಣಗೆ ಕಟ್ ಮಾಡ್ಕೊಂಡೀನಿ, ನೀವು ಸ್ವಲ್ಪ ದಪ್ಪ ಮಾಡ್ಕೊತಿದ್ರೆ ಮಾಡ್ಕೊರಿ, ನಡೀತೈತಿ. ಅದನ್ನಾದ್ಮೇಲೆ ಟೊಮ್ಯಾಟೊ ಕಟ್ ಮಾಡ್ಕೋಬೇಕು. ಟೊಮ್ಯಾಟೊನು ಸಣ್ಣಗೆ ಕಟ್ ಮಾಡ್ಕೊಂಡಿನಿ ನಾನು. ಟೊಮ್ಯಾಟೊ ಸಣ್ಣಗೆ ಕಟ್ ಮಾಡಿದಾದ್ಮೇಲೆ ಕೊತ್ತಂಬರಿನೂ ಕಟ್ ಮಾಡ್ಕೊಂಡೀನಿ. ಕಟ್ ಮಾಡಿದ್ದೆ ಡೊಣ್ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಮತ್ತು ಕೊತ್ತಂಬರಿ. ಈಗ ಮೊದಲು ಡೊಣ್ ಮೆಣಸಿನ್ಕಾಯಿ ಅದ್ರ ಮಾಯ್ಶ್ಚರ್ ಎಲ್ಲ ಹೋಗ್ಬೇಕಂತ ಹೇಳಿ ಡೊಣ್ ಮೆಣಸಿನ್ಕಾಯಿ ಒಟ್ಟು ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಹುರ್ಕೊಂಡು ಒಣ ಏನು ಹಾಕ್ಬೇಡ್ರಿ, ಅದಕ್ಕೆ ನೀರು ಹಾಕ್ಬೇಡ, ಏನು ಹಾಕ್ಬೇಡ್ರಿ, ಹಾಗೆ ಹುರ್ಕೋರಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಅದ್ರ ಮಾಯ್ಶ್ಚರ್ ಯಾವಾಗ ನೀರು ಕಮ್ಮಿ ಆಗುತ್ತಲ್ಲ ಡೊಣ್ ಮೆಣಸಿನ್ಕಾಯಿ ಒಳಗಿಂದ ಅಲ್ಲಿ ಮಟ್ಟ ಅದನ್ನು ಹುರ್ಕೋರಿ. ಹಂಗೆ ಈಗ ಡೊಣ್ ಮೆಣಸಿನ್ಕಾಯಿ ಒಳಗಿಂದೆಲ್ಲ ಮಾಯ್ಶ್ಚರ್ ಹೋಗೈತಿ. ನಾನೀಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಹುರ್ಕೋತೀನಿ. ಒಂದು 2 ಮಿನಿಟ್ಸ್ ಅಷ್ಟೇ ಹುರ್ಕೋತೀನಿ. ಅದನ್ನು ಕೈ ಸ್ಟೇರ್ ಮಾಡ್ಕೊತ ಇರಬೇಕು, ಕೈ ಆಡಿಸ್ಕೊತಿರ್ಬೇಕು. ಅದು ಮ್ಯಾಗ ತಳಗ ಮಾಡಬೇಕು. ಡೊಣ್ ಮೆಣಸಿನ್ಕಾಯಿನ ಹೊತ್ತಿಸ್ಬೇಡ್ರಿ. ನಾನು ಗ್ಯಾಸ್ ಜೋರು ಮಾಡಿಬಿಟ್ಟೆ, ಅದು ಭಾಳ ಹೊತ್ತಾಗತ್ತೆ. ಪಾಂಡೆನೂ ಕರಿ ಆಯ್ತು ನಂದು. ಈಗ ಅದು ಡೊಣ್ ಮೆಣಸಿನ್ಕಾಯಿ ಸೈಡಿಗೆ ಇಟ್ಕೊಂಡು ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಉಳ್ಳಾಗಡ್ಡಿ ಅವು 3 ಹಾಕಿ ಹುರ್ಕೋತೀನಿ. ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ. ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿ ಮಟ್ಟ ಹುರ್ಕೊಳ್ಳೋಣ ಈಗ ಎಣ್ಣೆ ಒಳಗೆ. ಅದನ್ನಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ನಾನು, ಹಾಕಿ ಅದನ್ನ ಒಂದು ಸ್ವಲ್ಪ ಹುರ್ಕೋತೀನಿ. ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಹಂಗೆ ಹುರ್ಕೋತೀನಿ. ಹುರ್ಕೊಂಡು ಟಮಾಟಿ ಹಾಕ್ತೀನಿ. ಈಗ ಟಮಾಟಿ ಹಾಕಿ ಅದನ್ನು ಹುರ್ಕೋತೀನಿ. ಅದಾದ್ಮೇಲೆ ಈಗ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಜಲ್ದಿ ಮೆತ್ತಗಾಗುತ್ತೆ ಅಂತ, ಅದಕ್ಕೆ ಅದನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಹಾಕಿದ್ದೆ ನಾನು, ಗರಂ ಮಸಾಲ, ಅರಿಶಿನ ಹಾಕಿದ್ದೆ.
ಖಾರ, ಒಣ ಖಾರ ಹಾಕಿನಿ, ಮಸಾಲೆ ಖಾರ ಹಾಕಿಲ್ಲ. ಅದನ್ನೆಲ್ಲ ಹುರ್ಕೊಂಡೆ ನಾನು ಚಲೋ ತಂಗ ಮಿಕ್ಸ್ ಮಾಡಿ ಹುರ್ಕೊಂಡೆ. ಅದಾದ್ಮೇಲೆ ಶೇಂಗಾ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಶೇಂಗಾ ಹುರಿದು ಅದ್ರ ಪುಡಿ ಮಾಡಿದ್ದು ಅದನ್ನು ಹಾಕ್ಕೊಂಡಿನಿ. ಅದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡೆ ಹುರ್ಕೊಂಡು. ಈಗ 1-2 ಕಪ್ ನೀರು ಹಾಕ್ತೀನಿ ನಾನು. ಅದನ್ನು ಹುರ್ಕೊಳ್ಳೋಣ ಮತ್ತು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು. ಅದು ಚಲೋ ತಂದು ಕುದೀಲಿ ನೀರು. ಹಂಗೆ ಮತ್ತೊಂದು-2 ನಿಮಿಷಕ್ಕೆ ತೆಗೆದು ಹುರ್ಕೊಂಡು ಟೇಸ್ಟ್ ನೋಡ್ರಿ, ಖಾರ ಉಪ್ಪು ಕರೆಕ್ಟ್ ಐತೆ ಇಲ್ಲ ಅದು ನೋಡ್ರಿ. ಖಾರ ಉಪ್ಪು ಕರೆಕ್ಟ್ ಐತಿ ಇಲ್ಲಿ ನೋಡಿಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟೆ ನಾನು. ಬಿಟ್ಟು ಆಮೇಲೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಹುರ್ಕೊಂಡಿದ್ದಲ್ಲ ಅದನ್ನು ಹಾಕಿದೆ. ಅದನ್ನು ಹಾಕಿ ಮತ್ತು ಅದನ್ನ ಎಲ್ಲದ್ರ ಜೊತೆ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿ ಮತ್ತು ಮುಚ್ಚಿಟ್ಟೆ. ಅದನ್ನೆಲ್ಲ ನೀರು ಸ್ವಲ್ಪ ಕಮ್ಮಿ ಆಗೋ ಮಟ್ಟ ಒಂದು ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಮ್ಯಾಗ ಕಾಣಿಸೋ ಅಷ್ಟು ಕಮ್ಮಿ ಆದ್ಮೇಲೆ ಮುಗೀತು. ಕೊತ್ತಂಬರಿ ಹಾಕಿರಿ, ನಿಮ್ಮ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯ್ತು. ಈಗ